ರಾಜೇಶ್ ಗೌಡ್ರು ಎಲ್ಲಿದ್ದಾರೆ ಅಂತ ಗುರುತಿಸಬೇಕು ಅನ್ನೋದೊಂದು ಕ್ಲಿಯಾರಿಟಿ ಸಿಕ್ಕಿಲ್ಲ. ಈ ತಾಲೂಕಲ್ಲಿ ಇದೇ ಚರ್ಚೆ ನಡೀತಿದೆ. ನಾವು ಬಿಜೆಪಿ ಇದೀವಿ. ಈಗ ನಾವು ಬಿಜೆಪಿಯಿಂದ ರಾಜೀನಾಮೆ ಕೊಟ್ಟಿಲ್ಲ, ಬಿಜೆಪಿನೇ ಇರೋದು ನಾವು. ರಾಜೇಶ್ ಗೌಡ್ರನ್ನ ಮತ್ತೊಮ್ಮೆ ಬಿಜೆಪಿಯಲ್ಲಿ ನೋಡಕ್ ಇಷ್ಟಪಡ್ತಾರೆ ಸರ್. ಹಾಗಾದ್ರೆ ಇಷ್ಟಪಡ್ತಾರೆ, ಅವಕಾಶ ಹೆಂಗ್ ಬರುತ್ತೋ ಹಂಗೆ ನೋಡ್ಕೊಂಡು ನಾವು ಕೂಡ ಈಗ ಬಿಜೆಪಿನಲ್ಲಿ ನಮ್ಗೆ ಅವಕಾಶ ಸಿಕ್ಕರೆ ನಾವು ಬಿಜೆಪಿನಲ್ಲೇ ಇದ್ ಮಾಡ್ತೀವಿ. ಯಾರು ನಮ್ಮನ್ನ ಗುರುತಿಸಿದ್ದಾರೆ ಇವತ್ತು ರಾಜಕೀಯಕ್ಕೆ ಮೇಲ್ ತಂದವರು, ಅವರು ಏನು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು, ವಿಶ್ವಾಸಕ್ಕೆ ಒಂದು ಕಿಂಚಿತ್ತು ಧಕ್ಕೆ ಬರದಲ್ಲಿ ಪಕ್ಷದ ಸಂಘಟನೆ ಇರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅವ್ರು ಇಂಥವ್ರನ್ನ ನಾವು ಆಯ್ಕೆ ಮಾಡಿದ್ವಿ, ಹಿಂಗ್ ನಮ್ ಕೆಟ್ಟ ಹೆಸರು ತಂದ್ರು ಅಂತ ಹೇಳ್ಬಿಟ್ಟು ಯಾರು ನನ್ ಬೆರಳು ತೋರಿಸಿ ಹೇಳಂಗಿಲ್ಲ. ಆ ರೀತಿ 2.5 ವರ್ಷ ನಾವು ಕಾರ್ಯವೈಖರಿ ಮಾಡಿದ್ವಿ. ಇನ್ನು 2 ವರ್ಷ ಇದ್ರು ಕೂಡ ರಾಜ್ಯಾದ್ಯಂತ ಎಲ್ಲಾ ಕ್ಷೇತ್ರದಲ್ಲೂ ಚರ್ಚೆ ನಡೆದಿದೆ. ಇವ್ರು ನಮ್ ನಾಯಕರು, ಇವ್ರ ಪಕ್ಷ, ಆ ಪಕ್ಷ, ಈ ಪಕ್ಷ ಅಂತ. ಈಗ ನಿಮ್ಮನ್ನ ಇಷ್ಟೊಂದು ಪ್ರೀತಿಸುವಂತ ಅಭಿಮಾನಿಗಳು ರಾಜೇಶ್ ಗೌಡ್ರು ಎಲ್ಲಿದ್ದಾರೆ ಅಂತ ಗುರುತಿಸಬೇಕು ಅನ್ನೋದೊಂದು ಕ್ಲಿಯಾರಿಟಿ ಸಿಕ್ಕಿಲ್ಲ. ಈ ತಾಲೂಕಲ್ಲಿ ಇದೇ ಚರ್ಚೆ ನಡೀತಿದೆ. ನಾವು ಬಿಜೆಪಿ ಇದೀವಿ. ಈಗ ಬಿಜೆಪಿನೇ ಇರೋದು. ಇವಾಗ ನಾವು ಯಾವ್ದೇ ಪಕ್ಷಕ್ಕೆ ನಾವು ಘೋಷಣೆ ಮಾಡ್ಕೊಂಡಿಲ್ವಲ್ಲ, ಬಿಜೆಪಿಲೇ ಇರೋದು. ನಾವು ಬಿಜೆಪಿಯಿಂದ ರಾಜೀನಾಮೆ ಕೊಟ್ಟಿಲ್ಲ, ಬಿಜೆಪಿನೇ ಇರೋದು ನಾವು. ಜನರು ನಮ್ಮ ಪಕ್ಷಾತೀತವಾಗಿ ನಾವು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ನಾವು ಮಾಡಿದಂತ ಕಾರ್ಯವೈಖರಿ ಪಕ್ಷಾತೀತವಾಗಿ ಮಾಡಿದ್ವಿ. ಯಾರೇ ಒಂದು ಅಭಿವೃದ್ಧಿ ಕಾರ್ಯ ಯಾವುದೇ ಪಕ್ಷದವ್ರು ಕೇಳಿದ್ರು, ಯಾವುದೇ ಒಂದು ಸಮಾಜದವ್ರು ಕೇಳಿದ್ರು ಕೂಡ ಯಾವುದೇ ಒಂದು ಭಿನ್ನಾಭಿಪ್ರಾಯ ಮಾಡದಲ್ಲೇ ಕ್ಷೇತ್ರದ ಒಂದು ಒಟ್ಟಾರೆ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿಯಿಂದ ಕೆಲಸ ಮಾಡಿದ್ವಿ ನಾವು. ಆದ್ರಿಂದ ನಾವು ಇವತ್ತು ಪಕ್ಷಾತೀತವಾಗಿ ಜನ ಬಂದು ನಮ್ಗೆ ಬೆಂಬಲ ಕೊಡ್ತಾರೆ. ಅದೇ ರೀತಿ ನಮ್ಮ ತಂದೆಯವ್ರಿಗೂ ಕೊಟ್ಟಿದ್ರು ಎಲ್ಲರೂ ಕೂಡ ಬೆಂಬಲ. ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಸೇಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಹಿರಿಯೂರು ಭಾಗದಿಂದ ಕೂಡ ನಾನು ಅನೇಕ ಜನ ಸ್ನೇಹಿತರು ಧರ್ಮಪುರದಿಂದ ಬಂದಿದ್ರು, ಶ್ರಾವಣಗೆರೆಯಿಂದ ಬಂದಿದ್ರು, ಮತ್ತು ಅಲ್ಲದಿಯಿಂದ ಬಂದಿದ್ರು. ಬಹಳಷ್ಟು ಜನ ಬಂದು ನನಗೆ ಅಭಿಮಾನ ಪೂರ್ವಕವಾಗಿ ನನಗೆ ಒಂದು ಬರ್ತ್ಡೇ ವಿಶಸ್ಸನ್ನು ಹೇಳೋಗಿದ್ದಾರೆ. ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳು ಹೇಳ್ಬೇಡಿ ಬಯಸ್ತೇನೆ. ನಾವು ಕೂಡ ಅದೇ ರೀತಿ ಕೆಲಸ ಮಾಡಿದ್ವಿ. ಕ್ಷೇತ್ರದ 2.5 ವರ್ಷ ಅವಧಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂತ ಒಂದು ಅಭಿವೃದ್ಧಿ ಒಂದು ಮುನ್ನೋಟ ಏನಿತ್ತು ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಾರಥ್ಯ ಮಾತ್ರ ನಾವು ವಹಿಸಿದ್ವಿ ಅಷ್ಟೇನೆ. ಆದರೆ ಮಾಡಿದ್ದೆಲ್ಲ ಸರ್ಕಾರ. ಇವತ್ತು ಏನು ಈ 2.5 ವರ್ಷದ ಅವಧಿನಲ್ಲಿ ಸಿರಾ ಕ್ಷೇತ್ರದಲ್ಲಿ ರಸ್ತೆಗಳಿರ್ಬೋದು, ಪ್ರತಿ ಹಳ್ಳಿನಲ್ಲೂ ಕೂಡ ರಸ್ತೆಗಳು. ಇವತ್ತು 294 ಹಳ್ಳಿನಲ್ಲಿ ನಾನು ಎಲ್ಲೇ ಯಾವುದೇ ಗ್ರಾಮದಲ್ಲಿ ಹೋಗಿ ನಿಲ್ಸಿದ್ರು ಆ ಗ್ರಾಮದಲ್ಲಿ ಕನಿಷ್ಠ ನಾನು 4 ಸತಿ ಭೇಟಿ ಕೊಟ್ಟಿದ್ದೀನಿ ಶಾಸಕನಾದಂಥ ಸಂದರ್ಭದಲ್ಲಿ. ಯಾವ್ದಾರು ಒಂದು ಅಭಿವೃದ್ಧಿ ಕಾರ್ಯ ಆ ಊರಲ್ಲಿ, ರಸ್ತೆ ಇರ್ಬೋದು ಅಥವಾ ಅಂಗನವಾಡಿ ಕೇಂದ್ರ ಇರ್ಬೋದು, ಶಾಲೆ ಇರ್ಬೋದು, ಜಲಜೀವನ್ ಮಿಷನ್ ಇರ್ಬೋದು, ದೇವಸ್ಥಾನದ ಕಾರ್ಯ ಇರ್ಬೋದು, ಅಥವಾ ಸಾಕಷ್ಟು ಬಗರುಕಂ ಸಾಗುವಳಿ ಚೀಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸತ್ಯನಾರಾಯಣ ಸಾಹೇಬರು ಕೊಟ್ಟಾದ್ಮೇಲೆ ಬಹುಶಃ ಅತಿ ಹೆಚ್ಚು ಬಗರುಕಂ ಸಾಗುವಳಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅವಧಿನಲ್ಲಿ. ಯಾಕಂದ್ರೆ ನಾವು ಈ ಮೂಲ ಎಲ್ಲಿಂದ ಬಂದಿದ್ದೀವಿ, ನಮ್ಮನ್ನು ಯಾರು ಮೇಲ್ ತಂದಿದ್ದಾರೆ, ಅವ್ರು ಯಾವತ್ತೂ ಕೂಡ ನಾವು ಯಾವ ಕಾರಣಕ್ಕೂ ನಾವು ಮರೆಯಂಗಿಲ್ವೇ ಇಲ್ಲ. ಇವತ್ತು ಆಯ್ಕೆ ಮಾಡಿದಂತ ಜನ ರಾಜೇಶ್ ಗೌಡ್ರನ್ನ ಮತ್ತೊಮ್ಮೆ ಬಿಜೆಪಿಯಲ್ಲಿ ನೋಡಕ್ ಇಷ್ಟಪಡ್ತಾರೆ ಸರ್. ಇಷ್ಟಪಡ್ತಾರೆ, ಅವಕಾಶ ಹೆಂಗ್ ಬರುತ್ತೋ ಹಂಗೆ ನೋಡ್ಕೊಂಡು ನಾವು ಕೂಡ ಈಗ ಬಿಜೆಪಿನಲ್ಲಿ ನಮ್ಗೆ ಅವಕಾಶ ಸಿಕ್ಕರೆ ನಾವು ಬಿಜೆಪಿನಲ್ಲೇ ಇದು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಈಗ ಮೈತ್ರಿ ಒಂದು ಇದೆ. ಇವಾಗ ಮೈತ್ರಿನಲ್ಲಿ ಹೇಗೆ ಅದು ಸರ್ಕಾರದ ಒಂದು ಪಕ್ಷದ ಮಟ್ಟದಲ್ಲಿ ಏನು ತೀರ್ಮಾನ ತೆಗೆದುಕೊಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ. ನಾವು ಬಿಜೆಪಿನಲ್ಲಿ ಇರೋದು ಸರ್. ಇಷ್ಟೆಲ್ಲ ಅಭಿಮಾನಿಗಳು ಬಂದ್ರು ಸರ್, ಈಗ ಇವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕು. ಆಮೇಲೆ ಈ ಒಂದು ಪ್ರೀತಿಯ ಋಣ ನಿಮ್ ತಲೆ ಮೇಲೆ ಇರ್ತದೆ ಖಂಡಿತವಾಗ್ಲು. ಯಾಕೆಂದ್ರೆ ಈ ಒಂದು ಸ್ಥಾನಮಾನಕ್ಕೆ ನಾನು ಬರಬೇಕು ಅಂತ ಹೇಳಿದ್ರೆ, ವ್ಯಕ್ತಿನ ಗುರುತಿಸ್ಬೇಕು ಅಂತ ಹೇಳಿದ್ರೆ ಒಂದು ಹಿನ್ನೆಲೆ ಇರುತ್ತೆ. ಹಿನ್ನೆಲೆನ ಪ್ರಥಮ ಶಕ್ತಿಯನ್ನು ನಮ್ಮ ತಂದೆ, ಪೂಜ್ಯ ತಂದೆಯವರ ಒಂದು ಆಶೀರ್ವಾದ ನಮಗೆ ಯಾವಾಗಲೂ ಸದಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ದು ಯಾರು ನಮ್ಮನ್ನ ಗುರುತಿಸಿದ್ದಾರೆ. ಇವತ್ತು ರಾಜಕೀಯಕ್ಕೆ ಮೇಲ್ ತಂದವರು ಭಾರತೀಯ ಜನತಾ ಪಕ್ಷ, ನಮ್ಮ ವಿಜೇಂದ್ರಣ್ಣ ಅವರು, ಯಡಿಯೂರಪ್ಪ ಸಾಹೇಬರು, ಜೊತೆಯಲ್ಲಿ ಇಲ್ಲಿ ಬಿಜೆಪಿ ಒಂದು ಸಂಘಟನೆ ಮಾಡ್ಲಿಕ್ಕೆ ಹೊರಟಂತ ನಮ್ಮ ಸುರೇಶ್ ಗೌಡರು, ರವಿಕುಮಾರ್ ಜಿ ಅವರು, ಸ್ಥಳೀಯವಾಗಿ BK ಮಂಜಣ್ಣ ಅವರು, SR ಗೌಡರು, ಎಲ್ಲರೂ ಕೂಡ ಪ್ರತಿ ಹಂತದಲ್ಲೂ ಒಬ್ರಲ್ಲ ಅವರು ಒಂದು ರೀತಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ತ್ಯಾಗ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಏನು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು, ಈ ಒಂದು 2.5 ವರ್ಷ ಅವಧಿನಲ್ಲಿ ಅವ್ರ ವಿಶ್ವಾಸಕ್ಕೆ ಒಂದು ಕಿಂಚಿತ್ತು ಧಕ್ಕೆ ಬರದಲ್ಲಿ ಪಕ್ಷದ ಸಂಘಟನೆ ಇರ್ಬೋದು ಅಥವಾ ಏನು ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅವ್ರು ಇಂಥವ್ರನ್ನ ನಾವು ಆಯ್ಕೆ ಮಾಡಿದ್ವಿ, ಹಿಂಗ್ ನಮ್ ಕೆಟ್ಟ ಹೆಸರು ತಂದ್ರು ಅಂತ ಹೇಳ್ಬಿಟ್ಟು ಯಾರು ನನ್ನ ಬೆರಳು ತೋರಿಸಿ ಹೇಳಂಗಿಲ್ಲ. ಆ ರೀತಿ 2.5 ವರ್ಷ ನಾವು ಕಾರ್ಯವೈಖರಿ ಮಾಡಿದ್ವಿ. ಸಂಘಟನೆಯಿಂದ ಹಿಡಿದು ಏನು ಅಭಿವೃದ್ಧಿ ಕಾರ್ಯದವರೆಗೂ ಎಲ್ಲ ನಾವು ಏನೇನು ಚುನಾವಣೆ ಪೂರ್ವ ಏನೇನು ಆಶ್ವಾಸನೆ ಕೊಟ್ಟಿದ್ದೋ, ಒಂದು ಮಿಂಚಿನ ಓಟ 2.5 ವರ್ಷ ಎಲ್ಲ ಆಶ್ವಾಸನೆ ಕೂಡ ನಾವು
ಪೂರೈಸಿದ್ವಿ. ಯಾವುದು ಬಿಟ್ಟು ರಾಜೇಶ್ ಗೌಡರು ಬಿಜೆಪಿಯಲ್ಲಿ ನಾವು ನಾಯಕತ್ವ ವಹಿಸಿದ್ರೆ ಈಗ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದವರು ಮತ್ತೆ ನಿಮ್ಮ ನಾಯಕತ್ವದಲ್ಲಿ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇರ್ಬೋದು, ಎಲ್ಲ ಅಭಿಮಾನ ಇಟ್ಟಿರ್ತಾರೆ. ಪಕ್ಷಾತೀತ ನಾನು ಕೂಡ ಯಾರ ಮೇಲೂ ಕೂಡ ಏನು ಇವ್ರು ಈ ಪಕ್ಷ, ಇವ್ರು ಆ ಪಕ್ಷ, ಇವ್ರು ಈ ಸಮಾಜದವ್ರು, ಇದು ಅವ್ರ ಸಮಾಜದವ್ರು ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರು ಚುನಾವಣೆ ಮಾಡಿರಲಿ ಮಾಡದಲ್ಲೇ ಇರಲಿ, ಯಾರು ಸಹಾಯ ಅಂತ ಕೇಳ್ಕೊಂಬಂದಾಗ, ಸಮಸ್ಯೆ ಅಂತ ಹೇಳ್ಕೊಂಡು ಬಂದಾಗ ಪರಿಹಾರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಕೊಟ್ಟಿದ್ದೀವಿ. ಸಾಮಾಜಿಕವಾಗಲೂ ಕೂಡ ನನ್ನ ಕಾಲಾವಧಿನಲ್ಲಿ ಇವತ್ತು ಹೆಗ್ಗಳಿಕೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ 3 ಜನ ಕ್ಯಾಬಿನೆಟ್ ದರ್ಜೆ ಉಳ್ಳಂತಕ್ಕಂಥ ಚೇರ್ಮನ್ಗಳು ಬಹುಶಃ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಆಗಿರಲ್ಲ. ಇವತ್ತು ಬಿ ಕೆ ಮಂಜಣ್ಣ ಅವರಾಗಿದ್ದಾರೆ, ಎಸ್ ಆರ್ ಗೌಡರಾಗಿದ್ದಾರೆ, ಮಾರಣ್ಣ ಅವರ ಚೇರ್ಮನ್ರಾಗಿದ್ದಾರೆ. ಇಷ್ಟೊಂದು ಅವಕಾಶಗಳು ರಾಜಕೀಯವಾಗಿ ಸಾಮಾಜಿಕವಾಗಿ ಸಿಕ್ಕಿದೆ. ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತೀವಿ ಅದು ದೊರಕಿದೆ ಕಾಲಾವಧಿಯಲ್ಲಿ ಅಂತ ಹೇಳ್ಬಿಟ್ಟು ಹೇಳಲು ಬಯಸ್ತೀನಿ. ಈಗ ಶಾಸಕರ ಚುನಾವಣೆ 2 ವರ್ಷ ಇರೋದು ಸರ್. ಈಗ ಗ್ರಾಮೀಣ ಭಾಗದ ಮುಖಂಡರಿಗೆ ಒಂದು ನಾಯಕತ್ವ ಬೇಕು ಅಂತಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ಬೇಕು. ಈ ವಿಚಾರವಾಗಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಒತ್ತಡನೇ ಏರ್ತಿಲ್ಲ ಅನ್ನೋದು ಮಾತಿದೆ ಸರ್. ಚುನಾವಣೆ ಮಾಡಬೇಕು ಅಂತನ ಸಾಕಷ್ಟು ಚರ್ಚೆ ಆಗಿದೆ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರು ಬಹಳಷ್ಟು ಸದನದಲ್ಲಿ ಹೇಳಿದ್ದಾರೆ, ಚುನಾವಣೆ ಆಗಬೇಕು, ಚುನಾವಣೆ ನಡೀಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾರು ಗ್ರಾಮ ಪಂಚಾಯತಿ ಕಾಲಾವಧಿ ಮುಗಿದಿದೆ, ಚುನಾವಣೆ ಆಗಲೇಬೇಕು ಗ್ರಾಮ ಪಂಚಾಯತಿ. ತದನಂತರ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಬೇಕು. ನಾನು ಶಾಸಕನಾಗಿ 2 ತಿಂಗಳಿಗೆ ಅವ್ರ ಅವಧಿ ಮುಗಿದಿದ್ದು. ಈಗಾಗಲೇ ಹೆಚ್ಚು ಕಮ್ಮಿ ಒಂದು 4-5 ವರ್ಷ ಆಗ್ತಾ ಬಂತು ಅವ್ರ ಕಾಲಾವಧಿ ಮುಗಿದು. ಸ್ಥಳೀಯವಾಗಿ ಒಂದು ಅಭಿವೃದ್ಧಿ ಯಾವುದಾದ್ರು ಒಂದು ಕ್ಷೇತ್ರ ಕಾಣಬೇಕು ಅಂದರೆ ಸ್ಥಳೀಯ ಪಂಚಾಯತಿ ವ್ಯವಸ್ಥೆಗಳು ಆಡಳಿತದಲ್ಲಿದ್ದರೆ ಮಾತ್ರ ಅದು ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಕ್ಷೇತ್ರ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಮ್ಮದು ಒತ್ತಡ ಇದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು ಮಾಡಿ ಏನು ಜನರದ ಒಂದು ಹಕ್ಕಿದೆ ಗ್ರಾಮೀಣ ಭಾಗದಲ್ಲಿ, ಅವರ ಒಂದು ಇಷ್ಟಾರ್ಥಗಳೇನಿದ್ದಾವೆ ಸ್ಥಳೀಯ ನಾಯಕರ ಮುಖಂಡ ಅದಕ್ಕೆ ಕಾರ್ಯವೈಖರಿಗೆ ಬರಲಿ ಅಂತ ಹೇಳ್ಬಿಟ್ಟು ನಮ್ದೊಂದು ಅಭಿಲಾಷೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.